ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಹೋಗ್ತಾ ಇರುವಂತಹ ಜಾಗ ಗೋಕರ್ಣ ಹಾಗೂ ಗೋಕರ್ಣದಲ್ಲಿ ತುಂಬನೇ ಫೇಮಸ್ ಆಗಿರುವಂತಹ ಓಂ ಬೀಚು ಮತ್ತು ಅದರ ಜೊತೆಯಲ್ಲಿ ಗೋಕರ್ಣ ಹತ್ತತ್ರನೇ ಇರುವಂತಹ ಒಂದು ಗಣೇಶನ ಒಂದು ದೇವಸ್ಥಾನ ಇರುವಂತಹ ಜಾಗ ಇಡಗುಂಜಿಯಲ್ಲಿ ಗಣಪತಿ ದೇವಸ್ಥಾನ ತುಂಬಾನೇ ಫೇಮಸ್ಸು. ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಸೊ ಯಾಕೆ ತಡ ಮಾಡೋದು, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು ಹೋಗ್ತಾ ಇರುವಂಥದ್ದು ಗೋಕರ್ಣದಲ್ಲಿ ಒಂದು ಆತ್ಮಲಿಂಗ ಏನಿದೆ ಅದನ್ನು ದರ್ಶನ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದಿದ ತಕ್ಷಣ ಇಳಿದ ತಕ್ಷಣ ತುಂಬ ಬಿಸಿಲು ಇತ್ತು. ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಅಂಗಡಿಗಳು ಹಾಕ್ಕೊಂಡಿದ್ದಾರೆ. ಅಲ್ಲಿ ಮಸಾಲೆ ಸಾಮಾನಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ತುಂಬಾ ಅಂಗಡಿಗಳು ಮಸಾಲೆ ಸಾಮಾನ ಇಟ್ಕೊಂಡಿದ್ರು. ಅದ್ರ ಜೊತೆಯಲ್ಲೇ ಒಂದೊಂದು ಎಳ್ನೀರನ್ನ ಕುಡ್ಕೊಂಡ್ಬಿಟ್ಟು ಆ ಹೀಟನ್ನ ಕಡಿಮೆ ಮಾಡೋದಕ್ಕೋಸ್ಕರ ಎಳ್ನೀರನ್ನ ಕುಡ್ಕೊಂಡು ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ. ಈ ಆತ್ಮಲಿಂಗದ ದರ್ಶನ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಒಂದು ಫೇಮಸ್ ಆಗಿರುವಂತಹ ಒಂದು ಗಣಪತಿ ಟೆಂಪಲ್ ಇದೆ. ಆ ಗಣಪತಿ ಟೆಂಪಲ್ಗಂತೂ ಒಂದು ಸಖತ್ತಾಗಿರುವಂಥ ಒಂದು ಹಿನ್ನೆಲೆ ಇದೆ ಅಂತಲೇ ಹೇಳಬಹುದು. ಸೊ ಅದಕ್ಕಿಂತ ಮುಂಚೆ ಗೋಕರ್ಣದ ಬಗ್ಗೆ ಬಂದರೆ, ಗೋಕರ್ಣ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಂದರ ತೀರ ಪ್ರದೇಶವಾಗಿರುತ್ತೆ. ಇದು ಮುಖ್ಯವಾಗಿ ಮಹಾಬಲೇಶ್ವರ ದೇವಸ್ಥಾನ ಕಾರಣದಿಂದಲೇ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನ ಹಿಂದೂ ಧರ್ಮದ ಶ್ರಾವಣ ಮತ್ತು ಶಿವಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ಸ್ಥಳ ಅಂತಲೇ ಹೇಳಲಾಗತ್ತೆ. ಮಹಾಬಲೇಶ್ವರ ದೇವಸ್ಥಾನ ಲಿಂಗ ರೂಪದಲ್ಲಿ ಇರುವ ಭಗವಾನ್ ಶಿವನಿಗೆ ಮೀಸಲಾಗಿದೆ ಅಂತ ಹೇಳಲಾಗತ್ತೆ. ಇಲ್ಲಿರುವ ಆತ್ಮಲಿಂಗ ನಾದಲಿಂಗವು ಪೌರಾಣಿಕ ಮಹತ್ವವನ್ನೇ ಹೊಂದಿದೆ. ಈ ದೇವಸ್ಥಾನದ ಇತಿಹಾಸ ರಾಮಾಯಣ ಹಾಗೂ ಮಹಾಭಾರತ ಕಾಲದ ಪೌರಾಣಿಕ ಕಥೆಗಳಿಗೆ ಸಂಬಂಧಪಟ್ಟಲಾಗಿದೆ ಅಂತ ಹೇಳಲಾಗತ್ತೆ. ಕತೆ ಪ್ರಕಾರ ರಾವಣ ಭಗವಾನ್ ಶಿವನನ್ನು ಸಂತೋಷಪಡಿಸಲು ತಪಸ್ ಮಾಡಿಕೊಂಡು ಆತ್ಮಲಿಂಗವನ್ನ ಪಡಿತಾನಂತೆ. ಆದರೆ ದೇವತೆಗಳು ಆತ್ಮಲಿಂಗವನ್ನು ಭೂಮಿಗೆ ತರುವುದಕ್ಕೆ ತಡೆ ಹಾಕ್ತಾರಂತೆ. ಯಾಕೆ ತಡೆ ಹಾಕ್ತಾರೆ ಅಂತ ಅಂದರೆ, ರಾವಣ ಆತ್ಮಲಿಂಗನ ಗೆದ್ಬಿಟ್ಟು ಆತ್ಮಲಿಂಗನ ಲಂಕೆಗೆ ತಗೊಂಡ್ಬಂದ್ರೆ ಲಂಕೆನ ನಾಶ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ತುಂಬಾನೇ ಬೀಗ್ತಾ ಇರ್ತಾನಂತೆ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಕೂಡ ಆ ಲಂಕೆಗೆ ಒಂದು ಆತ್ಮಲಿಂಗ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಣೇಶ ಮತ್ತು ವಿಷ್ಣುವಿನ ಒಂದು ಸಹಾಯವನ್ನು ಪಡಿತಾರಂತೆ. ಹಾಗಾಗಿ ಒಂದು ಸಂಜೆ ವಿಷ್ಣು ರೂಪಿಯಾಗಿರುವಂಥ ಒಬ್ಬ ಮನುಷ್ಯ ಬಂದ್ಬಿಟ್ಟು ಈ ರಾವಣನ ಹತ್ರ ಏನೋ ಮಾಡಿಬಿಟ್ಟು ಸಂಜೆ ಪೂಜೆ ಮಾಡೋ ರೀತಿಯಲ್ಲಿ ಮಾಡ್ತಾನಂತೆ. ಹಾಗೆ ಗಣೇಶ ಒಬ್ಬ ಬಾಲಕ ರೂಪವನ್ನು ಧರಿಸ್ಬಿಟ್ಟು ರಾವಣನಿಗೆ ಎದುರಾಗಿ ಬಂದು ರಾವಣ ತನ್ನ ಪೂಜೆಯಲ್ಲಿ ತೊಡಗಿರುವಾಗ ಆತ್ಮಲಿಂಗವನ್ನು ತನ್ನ ಕೈಯಲ್ಲಿ ಹಿಡಿದಿಡುವಂತೆ ಕೇಳಿದ್ನಂತೆ. ಆದರೆ ಅವನು ಒಂದು ಷರತ್ನ ಇಟ್ಟನಂತೆ, ನಾನು 3ನೇ ಬಾರಿ ಕರೆದ್ರೆ ನೀನು ಬರಲಿಲ್ಲ ಅಂತಂದರೆ ಲಿಂಗನ ನೆಲಕ್ಕಿಡ್ತೀನಿ ಅಂತ. ಹಾಗೆ ಈ ಕಡೆ ರಾವಣ ಕೂಡ ಪೂಜೆಯಲ್ಲಿ ಮಗ್ನನಾಗಿರ್ತಾನಂತೆ. ಗಣೇಶ 3ನೇ ಬಾರಿ ತುಂಬ ಮೃದುವಾಗಿ ಕರೀತಾನಂತೆ. ಅದು ರಾವಣನಿಗೆ ಕೇಳಿಸೋದೇ ಇಲ್ವಂತೆ. ಮತ್ತೆ ಆ ಷರತ್ತನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟು ಆ ಒಂದು ಆತ್ಮಲಿಂಗನ ಭೂಮಿಗೆ ತಾಗಿಸ್ಬಿಡ್ತಾನಂತೆ. ಹಾಗಾಗಿ ಇಟ್ಟಿರುವಂತಹ ಲಿಂಗ ಎತ್ತೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತೆ ರಾವಣನಿಗೆ. ಹಾಗಾಗಿ ಅದೇನೋ ಒಂದು ಯುದ್ಧನೇ ಆಗ್ಬಿಟ್ಟು ರಾವಣನ ತಲೆಯಿಂದ ಜೋರಾಗಿ ಗಣೇಶನಿಗೆ ಗುದ್ದುತ್ತಾನಂತೆ. ಹಾಗಾಗಿ ಅಲ್ಲೊಂದು ಗಣೇಶನ ತಲೆಯಲ್ಲಿ ಒಂದು ಹೋಲ್ ರೀತಿಯಲ್ಲಿ ಆಗತ್ತೆ. ಹಾಗಾಗಿ ಅಲ್ಲಿರುವಂಥ ಒಂದು ಗಣೇಶನ ವಿಗ್ರಹದಲ್ಲಿ ಇವಾಗಲೂ ಕೂಡ ನೀವು ನೋಡಬಹುದು ಒಂದು ಹೋಲ್ ರೀತಿಯಾಗಿ ಇದೆ. ಸೊ ಇದಿಷ್ಟು ಈ ಗೋಕರ್ಣದ ಒಂದು ಕತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ. ನಮಗೆ ಈ ವರ್ಷ ಹೋಗಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಮುಟ್ಟೋದಕ್ಕೆ ಬಿಟ್ಟಿರ್ತಾರೆ. ಇದ್ರ ಮೇಲೆ ಹೋಗ್ತಿರುವಂಥ ಈ ವರ್ಷ ಮುಗಿದ್ರೆ ಯಾವಾಗ ಇಂದ ಅದನ್ನು ಬ್ಯಾನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಹೇಳಲಾಗ್ತಾ ಇತ್ತು ಅಲ್ಲಿ ತುಂಬಾ ಅಲ್ಲಿ ಆತ್ಮಲಿಂಗನ ಮುಟ್ಟಿ ನೀವು ದರ್ಶನ ಪಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಮ್ಮ ಒಂದು ಲಕ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಮುಟ್ಬಿಟ್ಟು ಅದನ್ನು ಆತ್ಮಲಿಂಗನ ಒಂದು ಟಚ್ ಮಾಡಿಬಿಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹಾಗೆ ಈ ಒಂದು ದೇವಸ್ಥಾನ ಎದುರಿಗೆ ಇರುವಂಥ ಒಂದು ಬೀಚ್ ಇದು. ತುಂಬ ಬಿಸಿಲಿತ್ತು, ಹಾಗೆ
ತುಂಬ ಜನ ಕೂಡ ಬಂದಿದ್ದರು ಈ ಒಂದು ಬೀಚ್ಗೂ ಕೂಡ. ಇಲ್ಲಿ ತುಂಬಾ ಒಂದು ಪೂಜೆ ಅದು ಇದು ಮಾಡಿಬಿಟ್ಟು ಇಲ್ಲಿ ಶ್ರಾದ್ದ ಎಲ್ಲ ಕೂಡ ಮಾಡ್ತಾರೆ. ಅದನ್ನು ಎಲ್ಲ ನೋಡ್ತಾ ಇರ್ಬೋದು. ಅಲ್ಲಿ ಪೂಜೆಗಳೆಲ್ಲ ನಡೆಯುತ್ತೆ. ಹಾಗೆ ಬೀಚ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಬೀಚ್ಗಿನ ನೀವು ಗೋಕರ್ಣದಲ್ಲಿ ಹೋದರೆ ಒಂದು ಮಿಸ್ ಮಾಡಲೇಬಾರ್ದಂಥ ಒಂದು ಬೀಚ್ ಅಂತಂದರೆ ಓಮ್ ಬೀಚು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋವಂಥ ಒಂದು ಜಾಗನೇ ಓಮ್ ಬೀಚು. ಸೊ ಓಮ್ ಬೀಚ್ ಹೇಗಿದೆ, ಅಲ್ಲೆಲ್ಲ ಏನೇನಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ಓಮ್ ಬೀಚ್ಗೆ ಇರುವಂತಹ ಎಂಟ್ರೆನ್ಸು. ಈ ರೀತಿಯಾಗಿ ಪಾರ್ಕಿಂಗ್ ಎಲ್ಲ ಇದೆ. ಪಾರ್ಕಿಂಗ್ನೆಲ್ಲ ದಾಟ್ಕೊಂಡ್ಬಿಟ್ಟು ನಾವು ಓಮ್ ಬೀಚ್ ಕಡೆಗೆ ಹೋಗಬೇಕಾಗತ್ತೆ. ನಾವು ಅಷ್ಟು ಸುಲಭವಾಗಿ ಅಂದ್ಕೊಂಡಷ್ಟು ಈ ಒಂದು ಓಮ್ ಬೀಚ್ಗೆ ತಲುಪುವ ದಾರಿ ಇಲ್ಲ. ತುಂಬಾ ಮೆಟ್ಲುಗಳಿದೆ. ಡೌನಲ್ಲಿ ಇಳ್ಕೊಂಡು ಹೋಗ್ಬಿಟ್ಟು ನಾವು ಆ ಬೀಚ್ನ ಸೇರಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತುಂಬ ಜನ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೋತಾ ಇರ್ತಾರೆ. ಈ ರೀತಿಯಾಗಿರುವಂಥ ಮೆಟ್ಲುಗಳಿದೆ. ಮೆಟ್ಲುಗಳನ್ನೆಲ್ಲ ಇಳ್ಕೊಂಡು ಡೌನಲ್ಲಿ ಹೋದರೆ ಆ ಬೀಚ್ ಇದೆ. ಬಟ್ ನೀವು ಒಂದು ಸತಿ ಈ ಮೆಟ್ಲುಗಳನ್ನೆಲ್ಲ ಇಳ್ಕೊಂಡು ಹೋಗಿ ಎಂಜಾಯ್ ಮಾಡೋದು ವರ್ತ್ ಅಂತಲೇ ಅನಿಸುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಬೀಚು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ, ಹಾಗೆ ಎಷ್ಟು ಕ್ಲಿಯರ್ ಆಗಿದೆ ಈ ಬೀಚ್ ಅಂತಲೇ ನೋಡ್ತಾ ಇರ್ಬೋದು. ತುಂಬ ಕ್ಲಿಯರ್ ಆಗಿದೆ. ಈ ಓಮ್ ಬೀಚು ಗೋಕರ್ಣದ ದೇವಸ್ಥಾನದಿಂದ ಒಂದು 6 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಪ್ರಕೃತಿ ಸೌಂದರ್ಯ, ಅಲ್ಲಿರುವಂಥ ಒಂದು ಶಾಂತತೆ, ವಾತಾವರಣ, ಅಲ್ಲಿ ತುಂಬ ಜನ ಯೋಗಾಭ್ಯಾಸ ಮಾಡೋದಕ್ಕೆ ಕೂಡ ಬರ್ತಾರೆ. ಈ ರೀತಿಯಾಗಿರುವಂಥ ಬಂಡೆಗಳೇನಿದೆ, ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಇರುವಂಥ ಹೊತ್ತಲ್ಲಿ ಬಂದ್ಬಿಟ್ಟು ಈ ಬಂಡೆಗಳ ಮೇಲೆ ಯೋಗಾಭ್ಯಾಸ ಕೂಡ ಮಾಡ್ತಾರೆ. ಸೂರ್ಯೋದಯ ಆಗಬೇಕಾದ್ರೆ ಆ್ಯಂಡ್ ಸನ್ಸೆಟ್ ಆಗಬೇಕಾದ್ರೆ ಎಲ್ಲ ಯೋಗ ಮಾಡ್ತಾರೆ. ಒಂದು ಪ್ರವಾಸಿ ತಾಣಕ್ಕೆ ಮಾಡಿಸಿರುವಂಥ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ. ಹಾಗೆ ಇಲ್ಲಿ ಬೋಟಿಂಗ್ ಕೂಡ ನಡೆಯುತ್ತೆ. ಹಾಗೆ ಇದಿಷ್ಟಲ್ಲದೆ ಈ ಒಂದು ಬೀಚ್ನಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಇದೆ. ಹಾಗೆ ಇಲ್ಲಿ ಏನೂ ಇಲ್ಲ, ಕೆಳಗಡೆ ಇದೆ ಬೀಚು, ನಡ್ಕೊಂಡು ಹೋಗಬೇಕು ಅಂತ ಅನ್ನೋರು ಇಲ್ಲಿ ತುಂಬ ಚೆನ್ನಾಗಿರುವಂಥ ರೆಸ್ಟೋರೆಂಟ್ಸು ಎಲ್ಲ ಕೂಡ ಇದೆ. ಒಂದ್ಸಲ ವಿಸಿಟ್ ಮಾಡಿ ಗೋಕರ್ಣಗೆ ಹೋದಾಗ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಯಾಕೆಂದರೆ ತುಂಬ ಚೆನ್ನಾಗಿರುವಂಥ ಒಂದು ವ್ಯೂ ಇದೆ ಈ ಒಂದು ಓಮ್ ಬೀಚ್ಗೆ. ಮಿಸ್ ಮಾಡಿಕೊಳ್ಳೇಬೇಡಿ ಈ ಒಂದು ಓಮ್ ಬೀಚ್ನ. ನಿಮಗೆ ಒಂದು ಫೋಟೋ ಕ್ರೇಜ್ ಇದ್ದರೆ, ಒಂದು ವಿಡಿಯೋ ಕ್ರೇಜ್ ಇದ್ದರೆ ಇದು ಮಾಡಿಸಿರುವಂಥ ಜಾಗ ಅಂತಲೇ ಹೇಳ್ಬೋದು. ಇದು ಗೋಕರ್ಣದ ಪ್ರಮುಖ 4 ಬೀಚ್ಗಳಲ್ಲಿ ಒಂದಾಗಿದೆ. 4 ಬೀಚು ಗೋಕರ್ಣದಲ್ಲಿ ಬರುವಂಥದ್ದು ಹಣಿಕಾರ್ ಬೀಚು, ಓಮ್ ಬೀಚು, ಕುಡ್ಲಾ ಬೀಚು ಮತ್ತು ಪ್ಯಾರಡೈಸ್ ಬೀಚು. ಈ ಒಂದು ಓಮ್ ಬೀಚ್ ಒಂದು ಓಮ್ ಆಕಾರದಲ್ಲಿ, ಹಿಂದಿಯಲ್ಲಿ ನಾವು ಹೇಗೆ ಓಮ್ನ ಬರೀತೀವಿ ಆ ಆಕಾರದಲ್ಲಿ ಈ ಓಮ್ ಬೀಚ್ ಇದೆ. ಹಾಗಾಗಿ ಇದನ್ನು ಓಮ್ ಬೀಚ್ ಅಂತ ಕರೆಯಲಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬೀಚ್ನಲ್ಲಿ ಆಟ ಆಡ್ಕೊಂಡು ಇರ್ತಾರೆ. ಹಾಗೆ ಎಷ್ಟೊಂದು ಜನ ಇಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಬೋಟ್ ರೈಡು, ಬನಾನಾ ರೈಡು, ಕಯಾಕಿಂಗ್ ಕೂಡ ಇದೆ. ಸೊ ನೀವು ಕೂಡ ಒಂದು ಅಡ್ವೆಂಚರಸ್ ಗೇಮ್ ಆಟಾಡಬೇಕು ಅಂತಂದರೆ ಓಮ್ ಬೀಚ್ನ ವಿಸಿಟ್ ಮಾಡಬಹುದು. ಸೊ ನಾವು ಇದಿಷ್ಟನ್ನು ಮುಗಿಸ್ಕೊಂಡು ಬೀಚೆಲ್ಲ ನೋಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಹಸಿವಾಗಿತ್ತು ಅಂತ ಊಟ ಮಾಡೋದಕ್ಕೆ ಬಂದ್ವಿ. ಅಲ್ಲೇ ಇರುವಂಥ ಒಂದು ಹೋಟೆಲ್ನಲ್ಲಿ ಒಂದು ಥಾಲಿನ ತೊಗೊಂಡು, ಸೌತ್ ಇಂಡಿಯನ್ ಥಾಲಿನ ತಿನ್ಕೊಂಡ್ಬಿಟ್ಟು ನನ್ನ ಮಗಂಗೆ ಕೂಡ ತಿನ್ನಿಸ್ಬಿಟ್ಟು ನಾವು ಅಲ್ಲಿಂದ ಹೊರಟ್ಬಿಟ್ಟು ನೆಕ್ಸ್ಟ್ ನಾವು ವಿಸಿಟ್ ಮಾಡ್ತಿರೋವಂಥ ಜಾಗ ಇಡಗುಂಜಿ. ಇಡಗುಂಜಿಗೆ ಬರಬೇಕು ಅಂತ ತುಂಬಾ ಅನ್ಕೋತಾ ಇದ್ವಿ. ತುಂಬ ದಿನಗಳಿಂದ ನಾನು ಇಡಗುಂಜಿನ ನೋಡೇ ಇರಲಿಲ್ಲ. ಹಾಗಾಗಿ ಈ ಒಂದು ದೇವಸ್ಥಾನನ ವಿಸಿಟ್ ಮಾಡಬೇಕಾಯಿತು. ಈ ಇಡಗುಂಜಿ ಗಣಪತಿ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಒಂದು ಹೊನ್ನಾವರ ತಾಲೂಕಿನಲ್ಲಿ ಬರುತ್ತೆ. ಇಲ್ಲಿರುವಂತಹ ಭಕ್ತರು ಪೂಜಿಸುವಂಥದ್ದು ಗಣಪತಿನ, ಅಂದರೆ ವಿನಾಯಕನನ್ನು.
ಈ ಒಂದು ಜಾಗ ಯಾಕೆ ಅಷ್ಟು ತುಂಬ ಫೇಮಸ್ ಆಗಿದೆ, ಅಲ್ಲಿ ಭಕ್ತರು ಎಲ್ಲ ಆ ಗಣೇಶನನ್ನ ಯಾಕೆ ಅಷ್ಟೊಂದು ನಂಬ್ತಾರೆ ಅನ್ನೋದಕ್ಕೆ ಪೌರಾಣಿಕ ಕಥೆ ಪ್ರಕಾರದಲ್ಲಿ ಋಷಿಗಳೆಲ್ಲರೂ ಯಜ್ಞ ಯಾಗಾದಿ ಎಲ್ಲ ಮಾಡೋದಕ್ಕೋಸ್ಕರ ಈ ಒಂದು ಇಡಗುಂಜಿ ಸ್ಥಳ ಶಾಂತವಾಗಿ ನೆರವೇರಿಸಬಹುದು ಎಲ್ಲ ಯಜ್ಞಗಳನ್ನ ಅಂತ ಬಂದಿರ್ತಾರಂತೆ. ಸೊ ಅಲ್ಲಿರುವಂತಹ ಗಣೇಶನನ್ನು ನಾವು ಆಮಂತ್ರಿಸ್ಬೋದು ಶಾಂತವಾಗಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಂದು ಎಲ್ಲ ಯಜ್ಞಗಳನ್ನ ಮಾಡ್ತಾ ಇರ್ತಾರಂತೆ. ಹಾಗಾಗಿ ಇದು ತುಂಬಾ ಫೇಮಸ್ ಆಗಿರುವಂತಹ ಟೆಂಪಲ್ಲು. ಗಣೇಶ ಈ ಎಲ್ಲ ಯಜ್ಞಗಳನ್ನ ಮಾಡಾದ್ಮೇಲೆ ಇಲ್ಲಿ ಪ್ರತ್ಯಕ್ಷನಾಗಿ ತನ್ನ ವಾಸವನ್ನೇ ಈ ಒಂದು ಇಡಗುಂಜಿ ಅನ್ನೋ ಸ್ಥಳದಲ್ಲಿ ಸ್ಥಾಪಿಸ್ತಾರಂತೆ. ಅದರಿಂದ ಇಡಗುಂಜಿನ ಪ್ರಕಟ ಗಣಪತಿ ಕ್ಷೇತ್ರ ಅಂತ ಕರೆಯಲಾಗುತ್ತೆ. ಹಾಗೆ ಇಲ್ಲಿರುವಂಥ ಒಂದು ಗಣಪತಿ ಮೂರ್ತಿ ಬಾಲ ಗಣಪತಿ ರೂಪದಲ್ಲಿ ಇದೆ. ಅಂದರೆ ಬಾಲಕರಂತೆ ಮುದ್ದಾಗಿ ಮೃದು ನಗು ಉಳ್ಳ ರೂಪದಲ್ಲಿ ಕಾಣಿಸ್ತಾರೆ ಅಂತ ಹೇಳಲಾಗತ್ತೆ. ಇಲ್ಲಿನ ವಿಗ್ರಹ ಕಪ್ಪು ಕಲ್ಲಿನಿಂದ ತಯಾರಾಗಿರುತ್ತೆ. ಭಕ್ತರಿಗೆ ಚಿರಸ್ಮರಣೆ ಆಗುವಂತೆ ದರ್ಶನ ನೀಡ್ತಾರೆ ಇಲ್ಲಿರುವಂಥ ಒಬ್ಬ ಪುಟ್ಟ ಗಣೇಶ ಅಂತಲೇ ಹೇಳಬಹುದು. ಸೊ ಇಲ್ಲಿ ನಾವು ಇಡಗುಂಜಿ ಗಣೇಶನ ದರ್ಶನ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಹೊರಡಬೇಕಾಯಿತು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನೀವೆಲ್ಲರೂ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ನೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಮತ್ತೆ ಸಿಗೋಣ, ಬಾಯ್.